ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೀಮ್ನ ನೆನ್ನೆ ನಡೆದಂಥ 4th T20 ಮ್ಯಾಚ್ ಬಗ್ಗೆ ಮಾತಾಡೋಣ. ಹಾಗಾದರೆ ನಮಗೆಲ್ಲ ಗೊತ್ತೇ ಇರುತ್ತೆ, ಈ ಒಂದು 4th T20 ಮ್ಯಾಚು ನಿನ್ನೆ ಕಂಪ್ಲೀಟ್ ಆಗಿದೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡೋಣ. ಇಲ್ಲಿ ಮೊದಲನೇದಾಗಿ ಟಾಸ್ ವಿಚಾರಕ್ಕಂತ ಬಂದರೆ ಇಂಗ್ಲೆಂಡ್ ಟೀಮು ಟಾಸ್ ಗೆದ್ದು ಬಾಲಿನ ಆಯ್ಕೆ ಮಾಡ್ಕೊಳ್ಳುತ್ತೆ. ಈ ಒಂದು ಮ್ಯಾಚಲ್ಲಿ ಸೇಮ್ ಇಂಡಿಯಾ ಥರನೇ ಸ್ಟ್ರಾಟಜಿ ಮಾಡಿ ಅವನದು ಸ್ಕೋರ್ನ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಮಾಡಿ ಚೇಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಇಂಗ್ಲೆಂಡ್ ಟೀಮು. ಆದರೆ ಅವರ ಒಂದು ಸ್ಟ್ರಾಟಜಿ ಈ ಮ್ಯಾಚಲ್ಲಿ ಫೇಲ್ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಮ್ಯಾಚ್ ಯಾರು ಗೆದ್ರು, ಯಾವೊಂದು ಬ್ಯಾಟ್ಸ್ಮನ್ ಒಂದೊಳ್ಳೆ ರನ್ ಬಂತು ಮತ್ತು ಯಾವೊಂದು ಬೌಲರಿಂದ ಒಂದೊಳ್ಳೆ ವಿಕೆಟ್ಸ್ ಬಂತು ಈ ಒಂದು ಮ್ಯಾಚಲ್ಲಿ, ಹಾಗೆ ಈ ಒಂದು ಮ್ಯಾಚು ಯಾವ ಥರ ನಡೀತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನೀವು ಫ್ರೆಂಡ್ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಎರಡೂ ಟೀಮ್ನ ಸ್ಟಾರ್ಟಿಂಗ್ ಲೆವೆನ್ ಅಂತ ಬಂದಾಗ ಕೆಲವೊಂದು ಚೇಂಜಸ್ ಆಗಿದೆ ಎರಡೂ ಟೀಮಲ್ಲೂ ಕೂಡ. ಮೊದಲನೇದಾಗಿ ನಮ್ಮ ಇಂಡಿಯಾ ಟೀಮ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಶಿವಮ್ ದುಬೆ, ಅಕ್ಷರ್ ಪಟೇಲ್, ರವಿ ಬಿಷ್ಣೋಯ್, ಅರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ. ಈ ಒಂದು ಮ್ಯಾಚಲ್ಲಿ ಶಿವಮ್ ದುಬೆ ಅವರು ಮತ್ತು ಹರ್ಷಿತ್ ರಾಣಾ ಅವರು ಡೆಬ್ಯೂಟ್ ಮಾಡ್ತಿದ್ದಾರೆ ಈ ಒಂದು 4th T20 ಮ್ಯಾಚಲ್ಲಿ. ಹಾಗೆ ನೆಕ್ಸ್ಟು ಇಂಗ್ಲೆಂಡ್ ಟೀಮ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಫಿಲಿಪ್ ಸಾಲ್ಟ್, ಬೆನ್ ಡಕೆಟ್, ಜಾಸ್ ಬಟ್ಲರ್ ಅವರು ಕ್ಯಾಪ್ಟನ್ ಆಗಿ, ಮತ್ತು ಹ್ಯಾರಿ ಬ್ರೂಕ್, ಲಿಯಮ್ ಲಿವಿಂಗ್ಸ್ಟೋನ್, ಜಾಕಬ್ ಬೆಥಲ್, ಜೇಮಿ ಓವರ್ಟೋನ್, ಬ್ರ್ಯಾಡನ್ ಕ್ಯಾರ್ಸ್, ಜೋಫ್ರಾ ಆರ್ಚರ್, ಅಡೀಲ್ ರಶೀದ್, ಸಾಕಿಬ್ ಮಹಮೂದ್. ಈ ಒಂದು ಟೀಮಲ್ಲೂ ಕೂಡ ಒಂದು ಚೇಂಜ್ ಆಗಿದೆ. ಜೇಮಿ ಸ್ಮಿತ್ ಅವ್ರ ಬದಲು ಜಾಕಬ್ ಬೆಥಲ್ ಅವ್ರನ್ನ ಮತ್ತೆ ತಗೊಂಡಿದ್ದಾರೆ ಇಂಗ್ಲೆಂಡ್ ಟೀಮು. ಹಾಗೆ ನೆಕ್ಸ್ಟ್ ಈಗ ಮ್ಯಾಚ್ ವಿಚಾರಕ್ಕಂತ ಬಂದರೆ, ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಇಂಡಿಯನ್ ಟೀಮು ಅವರು ಸ್ಟಾರ್ಟಿಂಗಲ್ಲಿ ಅವರೊಂದು ವಿಕೆಟ್ಗಳನ್ನ ಬೇಗನೆ ಕಳ್ಕೊತಾರೆ. ಓಪನರ್ಸ್ ಆಗಿರ್ಬೋದು, ಒನ್ ಡೌನ್ ಬರುವಂಥವ್ರು ಆಗಿರ್ಬೋದು, ಬೇಗನೆ ಔಟ್ ಆಗ್ತಾರೆ. ಇದರಲ್ಲಿ ಮೇಯ್ನಾಗಿ ಹೊಡ್ತಾ ಬಿದ್ದಿದ್ದು ಎಲ್ಲಪ್ಪ ಅಂದರೆ ಸೂರ್ಯಕುಮಾರ್ ಯಾದವ್ ಅವರು ಮತ್ತು ತಿಲಕ್ ವರ್ಮಾ ಅವರು ಇಬ್ಬರು ಕೂಡ ಡಕ್ಔಟ್ ಆಗಿದ್ದಾರೆ ಈ ಒಂದು ಮ್ಯಾಚಲ್ಲಿ. ಇವರೊಂದಿಬ್ಬರು ವಿಕೆಟು ದೊಡ್ಡ ಹೊಡ್ತಾ ಬೀಳುತ್ತೆ ಇಂಡಿಯನ್ ಟೀಮ್ಗೆ ಸ್ಟಾರ್ಟಿಂಗಲ್ಲಿ ಬ್ಯಾಟಿಂಗ್ ಆಡಬೇಕಾದ್ರೆ. 10 ಓವರಲ್ಲಿ 70 ರನ್ಗೆ 5 ವಿಕೆಟ್ ಆಗಿದೆ ಇಂಡಿಯನ್ ಟೀಮ್ಗೆ. ಶಿವಮ್ ದುಬೆ ಅವರು ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ ತಗೊಂಡ್ಬರ್ತಾರೆ ಟೀಮ್ಗೆ ವಿಕೆಟ್ ಆಗ್ದೇನೆ. ಒಂಥರ ಸಿಡಿಲ ಬರದ ಬ್ಯಾಟಿಂಗ್ ಮಾಡಿ 10 ಓವರ್ಗೆ 70 ರನ್ ಇದ್ದ ಇಂಡಿಯನ್ ಟೀಮು 20 ಓವರಲ್ಲಿ ಟೋಟಲ್ ಆಗಿ 180ಕ್ಕೆ 9 ವಿಕೆಟ್ ಹಾಕ್ತಾರೆ. ಇದರಲ್ಲಿ ಹಾರ್ದಿಕ್ ಪಾಂಡ್ಯ ಅವರು 30 ಬಾಲ್ಗೆ 53 ರನ್ ನೋಡಿದ್ರೆ, ಶಿವಮ್ ದುಬೆ ಅವರು 34 ಬಾಲ್ಗೆ 53 ರನ್ ಹೊಡೆಯೋ ಮುಖಾಂತರ ಒಂದು ಒಳ್ಳೆ ಸ್ಕೋರ್ ತಂದುಕೊಟ್ಟಿದ್ದಾರೆ ಟೀಮ್ಗೆ ಈ ಒಂದು ಮ್ಯಾಚಲ್ಲಿ. ಒಂಥರ ಹೈಲೈಟ್ ಆದರೂ ಇಬ್ಬರು ಬ್ಯಾಟ್ಸ್ಮನ್ಗಳು ಈ ಒಂದು ಮ್ಯಾಚಲ್ಲಿ ಈ ಒಂದು ಒಳ್ಳೆ ಸ್ಕೋರ್ ತೊಗೊಂಡ್ಬರೋ ಮುಖಾಂತರ ಟೀಮ್ಗೆ. ಹಾಗೆ 20 ಓವರ್ಗೆ 182 ರನ್ನ ಟಾರ್ಗೆಟ್ ಆಗಿ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿದಂಥ ಇಂಗ್ಲೆಂಡ್ ಟೀಮು ಅವರು ಸ್ಟಾರ್ಟಿಂಗಲ್ಲಿ ಒಂಥರ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಥರ ಬ್ಯಾಟಿಂಗ್ ಆಡ್ತಾರೆ. ಹಾಗೆ ಪವರ್ ಪ್ಲೇಯಲ್ಲಿ ಒಂದೊಳ್ಳೆ ಸ್ಕೋರ್ ಕೂಡ ಬಂದಿರುತ್ತೆ ಇಂಗ್ಲೆಂಡ್ ಟೀಮ್ಗೆ. ಹಾಗೆ ಒಳ್ಳೆ ಸ್ಕೋರ್ ಬಂದಿರೋ ಟೈಮಲ್ಲಿ 1-2 ವಿಕೆಟ್ ಬಿದ್ದ ತಕ್ಷಣ ಇವರೊಂದು ಸೂಪಲ್ಲೇ ಇಳಿದೋಗುತ್ತೆ. ಹಾಗೆ ಆಡಿರೋ 3 ಮ್ಯಾಚಲ್ಲೂ ಕೂಡ ಇಂಗ್ಲೆಂಡ್ ಟೀಮ್ ಅದೇ ಥರ ಆಯಿತು. ಸ್ಟಾರ್ಟಿಂಗಲ್ಲಿ ಒಂದೊಳ್ಳೆ ರನ್ ಬರುತ್ತೆ, ಆದರೆ ಬರ್ತಾ ವಿಕೆಟ್ ಬೀಳ್ದ ತಕ್ಷಣ ಟೋಟಲಿ ಡೌನ್ ಆಗಿಬಿಡ್ತಾರೆ ಇಂಗ್ಲೆಂಡ್ ಟೀಮ್ ಬ್ಯಾಟರ್ಸು. ಹಾಗೆ ಇವರೊಂದು ಕಳಪೆ ಬ್ಯಾಟಿಂಗಿಂದ ಈ ಮ್ಯಾಚು ಕೂಡ ಕ್ಲೀನಾಗಿ ಸೋತಿದ್ದಾರೆ. ಒಂಥರ ಗೆಲ್ಲೋ ಥರ ಮ್ಯಾಚ್ ಇತ್ತು, ಅವ್ರ ಕೈರೆ ಅವರೇ ಹಾಳು ಮಾಡ್ಕೊಂಡಿದ್ದಾರೆ ಈ ಒಂದು ಮ್ಯಾಚನ್ನು ಕೂಡ. ಹಾಗೆ ಈ ಒಂದು ಸೀರೀಸ್ನ 3-1 ತಗೊಂಡಿದ್ದಾರೆ ಇಂಡಿಯಾ ಟೀಮ್ ಅವರು. ಇನ್ನು ಕೊನೆಯದಾಗಿ 5th T20 ಮ್ಯಾಚು 2 ಫೆಬ್ರವರಿಗೆ ಇದೆ. ಕಾದು ನೋಡಬೇಕು ಆ ಒಂದು ಮ್ಯಾಚ್ ಯಾರು ಗೆಲ್ತಾರೆ, ಏನಾಗುತ್ತೆ ಅಂತ. ಹಾಗೆ ಈ ಒಂದು ಮ್ಯಾಚಲ್ಲಿ ನಮ್ಮ ಇಂಡಿಯನ್ ಟೀಮ್ನ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ನೀನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.